ಯುಗಾದಿ ಪದದ ಸರಿಯಾದ ಅರ್ಥವೇನು? ಎ ಹಬ್ಬದ ಆರಂಭ, ಬಿ ಸುಗ್ಗಿ ಕಾಲ, ಸಿ ಯುಗದ ಆರಂಭ, ಡಿ ಮಳೆಯ ಆರಂಭ. ಸರಿಯಾದ ಉತ್ತರ ಸಿ ಯುಗದ ಆರಂಭ. ಯುಗಾದಿ ಹಬ್ಬವು ಯಾವ ರೀತಿಯ ಹಬ್ಬವಾಗಿದೆ? ಎ ಬೆಳೆಯ ಹಬ್ಬ, ಬಿ ಹೊಸ ವರ್ಷದ ಹಬ್ಬ, ಸಿ ಬೆಳಕಿನ ಹಬ್ಬ, ಡಿ ಬಣ್ಣಗಳ ಹಬ್ಬ. ಸರಿಯಾದ ಉತ್ತರ ಬಿ ಹೊಸ ವರ್ಷದ ಹಬ್ಬ. ಯುಗಾದಿಯ ಸಮಯದಲ್ಲಿ ಯಾವುದಕ್ಕೆ ಮಹತ್ವವಿದೆ? ಎ ಎಳ್ಳು ಬೆಲ್ಲ, ಬಿ ಬೇವು ಬೆಲ್ಲ, ಸಿ ಪಾಯಸ, ಡಿ ಹೋಳಿಗೆ. ಸರಿಯಾದ ಉತ್ತರ ಬಿ ಬೇವು ಬೆಲ್ಲ. ಯುಗಾದಿ ಹಬ್ಬದಂದು ನೀಡುವ ಬೇವು ಬೆಲ್ಲದಲ್ಲಿ ಬೇವು ಏನನ್ನು ಪ್ರತಿನಿಧಿಸುತ್ತದೆ? ಎ ಸಂತೋಷ, ಬಿ ಸಿಹಿ ನೆನಪು, ಸಿ ಕಹಿ ಅಥವಾ ಕಷ್ಟ, ಡಿ ಕೋಪ. ಸರಿಯಾದ ಉತ್ತರ ಸಿ ಕಹಿ ಮತ್ತು ಕಷ್ಟ. ಯುಗಾದಿ ಯಾವ ತಿಂಗಳಲ್ಲಿ ಬರುತ್ತದೆ? ಎ ಮಾಘ, ಬಿ ಫಾಲ್ಗುಣ, ಸಿ ಚೈತ್ರ, ಡಿ ಆಷಾಢ. ಸರಿಯಾದ ಉತ್ತರ ಸಿ ಚೈತ್ರ. ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಈ ಕವಿತೆಯನ್ನು ಬರೆದವರು ಯಾರು? ಎ ಕುವೆಂಪು, ಬಿ ದ ರಾ ಬೇಂದ್ರೆ, ಸಿ ಜಿ.ಎಸ್. ಶಿವರುದ್ರಪ್ಪ, ಡಿ ಪೋತಿ ನರಸಿಂಹಾಚಾರ್. ಸರಿಯಾದ ಉತ್ತರ ಬಿ ದ ರಾ ಬೇಂದ್ರೆ. ಯುಗಾದಿ ಹಬ್ಬ ಯಾವ ದೇವರ ಸೃಷ್ಟಿಯ ದಿನ? ಎ ಬ್ರಹ್ಮ, ಬಿ ವಿಷ್ಣು, ಸಿ ಶಿವ, ಡಿ ಇಂದ್ರ. ಸರಿಯಾದ ಉತ್ತರ ಎ ಬ್ರಹ್ಮ. ಯುಗಾದಿಯ ನಂತರ ಬರುವ ಪ್ರಮುಖ ಹಬ್ಬ ಯಾವುದು? ಎ ನಾಗರ ಪಂಚಮಿ, ಬಿ ರಾಖಿ, ಸಿ ಹೋಳಿ, ಡಿ ರಾಮನವಮಿ. ಸರಿಯಾದ ಉತ್ತರ ಡಿ ರಾಮನವಮಿ. ಯುಗಾದಿ ಹಬ್ಬ ಯಾವ ಋತುವಿನಲ್ಲಿ ಬರುತ್ತದೆ? ಎ ಶಿಶಿರ ಋತು, ಬಿ ವಸಂತ ಋತು, ಸಿ ಹೇಮಂತ ಋತು, ಡಿ ಗ್ರೀಷ್ಮ ಋತು. ಸರಿಯಾದ ಉತ್ತರ ಬಿ ವಸಂತ ಋತು.